ಒಂದು ವೀನಸ್ ಸರ್ಕಸ್ ಅಂತ ಬೆಂಗಳೂರಿನಲ್ಲಿ ಇತ್ತು, ಬಂದಿತ್ತು. ಈ ರೈಲ್ವೆ ಪ್ಲಾಟ್ಫಾರ್ಮ್ ರೋಡ್ ಹತ್ರ ಅಲ್ಲೊಂದು ಹೈ ಟೆನ್ಷನ್ ವೈರ್ ಹೋಗುತ್ತೆ. ಹೈ ಟೆನ್ಷನ್ ವೈರ್ ಕೆಳಗಡೆ ಇವನ್ ಬೇರೆ ಹಾಕಕ್ ಬಿಟ್ಬಿಟ್ಟಿದ್ದಾರೆ. ಸ್ಮಶಾನದ ಹಿಂಭಾಗ, ಜಸ್ಟ್ ಸ್ಮಶಾನದ ಹಿಂಭಾಗ, ಆ ಸ್ಮಶಾನದಲ್ಲಿ ಒಬ್ಬ ಸಾಧು ಬಾಬಾ ಲಕ್ಷ್ಮಣಗಿರಿ ಅಂತ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಫಾರ್ ಇಸ್ ಬ್ಲಾಕ್ ಮ್ಯಾಜಿಕ್. ದಟ್ ಮ್ಯಾಟರ್ ವಾಸ್ ಟ್ರೈಡ್ ಇನ್ ಅವರ್ ಕೋಟಾಲ್ ನಂಬರ್ 1 ಇನ್ ಸಿಟಿ ಸಿವಿಲ್ ಕೋರ್ಟ್. ಐ ಥಿಂಕ್ ಜಸ್ಟಿಸ್ ನಾವಡ್ಗಿ ಅವರೆಲ್ಲ ಇದ್ದಾಗ ಮ್ಯಾಟರ್ ಮುಗೀತು. ಸಾಧು ಬಾಬಾ ಲಕ್ಷ್ಮಣಗಿರಿ. ಜಸ್ಟ್ ಬಿಹೈಂಡ್ ದಟ್ ದಿಸ್ BW ಇವರು BBMP-ನವ್ರು ಕೊಟ್ಬಿಟ್ರು, ಬರೇ ಬೆಂಗಳೂರು ಕಾರ್ಪೊರೇಷನ್ BCC ಕೊಟ್ಬಿಟ್ರು. ನಾನು ಹೋಗಿದ್ದೆ ಆ ಸರ್ಕಸ್ಗೆ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಹೋಗಿದ್ವಿ. ಸರ್ಕಸ್ ವಾಸ್ ಆಲ್ವೇಸ್ ಏನೋ ಒಂದು ಈವೆಂಟ್ ಇನ್ ಸಮ್ಮರ್ ವೆಕೇಶನ್ ಅಲ್ಲಿ ಒಂದು ಈವೆಂಟ್ ಸ್ಕೂಲ್ ಚಿಲ್ಡ್ರನ್. As soon as we were, after our show was over and we were returning, the father observed and said, ಇವನು ನೈಲಾನ್ ಟೆಂಟ್ ಹಾಕ್ಬಿಟ್ಟಿದ್ದಾನೆ, ಮೇಲ್ಗಡೆ ಎಲ್ಲ ಸೀರಿಯಲ್ ಸೆಟ್ ಹಾಕ್ಬಿಟ್ಟಿದ್ದಾನೆ, ಹೈ ಟೆನ್ಷನ್ ವೈರ್ ಇದೆ, ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಇದೆ. ದಿಸ್ ವಾಸ್ ಆನ್ ಥರ್ಸ್ಡೇ ಆರ್ ಸೋ ವಿ ವರ್ ದೇರ್. ಸ್ಯಾಟರ್ಡೇ ದಿಸ್ ಹ್ಯಾಪನ್ ಅಂಡ್ ಇಟ್ ಗಾಟ್ ಫೈರ್ ಅಂಡ್ ದೆನ್ ಸುಮಾರು ಜನ ಸತ್ತೋಗ್ಬಿಟ್ರು, ಮಕ್ಕಳು. ಆಮೇಲೆ ಫಾಲ್ಸ್ ನ್ಯೂಸ್ ಟಿವಿನಲ್ಲೆಲ್ಲ, ಹುಲಿ ತಪ್ಪಿಸ್ಕೊಂಡ್ಬಿಟ್ಟಿದೆ, ಶ್ರೀರಾಮ್ಪುರದ ಕಡೆಗೆ ಬಂದಿದೆ ಅಂತ ಮೀಡಿಯಾ ಯೂಸಿ. ಸೊ ಏನೇನೋ ಆಯ್ತು, ಟಿವಿನಲ್ಲೆಲ್ಲ ಬಂತದು. ಸೊ ಇನ್ನು ದೊಡ್ಡ ದೊಡ್ಡ ಈ ಸ್ಕೈ ಟವರ್ಸ್ ಎಲ್ಲ ಇನ್ನೂ ಬಂದಿರಲ್ಲ, ಅಪಾರ್ಟ್ಮೆಂಟ್ಗಳೆಲ್ಲ ಬೆಂಗಳೂರಿನಲ್ಲಿ. ನಮ್ಮನೆ ಮೇಲೆ ನಿಂತ್ಕೊಂಡ್ರು ಕಾಣೋದು ಬೆಂಕಿ ಎಲ್ಲ, ನಾವು ನೋಡಿದ್ವಿ ಎಲ್ಲ ಆಯ್ತು. ಆಮೇಲೆ ಅನ್ಕೊಂಡ್ರು ನಮ್ಮ ಫಾದರ್ ಹೇಳಿದ್ದು ನಿಜ ಆಯ್ತು ನೋಡಿ, ಹೆಂಗಾಗ್ಬಿಡ್ತು ಅಂತ ಅಂದ್ಬಿಟ್ಟು ಅಂತ. ನೆಗ್ಲಿಜೆನ್ಸ್ ಮೇಲೆ 304A BBMP officials were also prosecuted, the engineer and all. The judgment came. By the time, I think the people who have died must have taken 2 more births. Same thing happened to this Gangaram building. ಅಲ್ಲೂ ಹೋಯ್ತು, ಬಿಲ್ಡಿಂಗ್ ಬಿತ್ತು. ಇಲ್ಲಿ ವೀನಸ್ ಸರ್ಕಸ್ ಆಯ್ತು. ಈ ತರ 10 ಹಲವು ದುರಂತಗಳಿಗೆ ನಮ್ಮಲ್ಲೇನೂ ಇಲ್ಲ. So that's why Supreme Court in the recent matter in that Gujarat, when suo motu action was taken by the court and a challenge was made that there was no proper complaint and suo motu registering the case is incorrect in respect of that bridge collapse. Supreme Court dismissed it, stating that right action has been at least taken by the court. So you can't be outside the society. They are part of the society. Independency of the judiciary is established only to see that we decide these things. So election petitions ಹಾಗೆ ಆಗ್ಬೇಕು. ತಪ್ಪು ಹೇಳಿದ್ರೆ ಅಥವಾ ಯಾವುದೋ ಇನ್ಫಾರ್ಮೇಶನ್ ನ ಕನ್ಸೀಲ್ ಮಾಡಿ ನೀವು ಗೆದ್ದಿದ್ರೆ ಅದನ್ನ ತಕ್ಷಣದಲ್ಲಿ ಹೇಳಿ ಅವ್ರ ಕ್ಯಾಂಡಿಡೇಚರ್ನ ವಜಾ ಮಾಡಿ ಅವ್ರ ಎಲೆಕ್ಷನ್ ನ ಡಿಕ್ಲೇರ್ ಇದನ್ನ ಮಾಡಿ ಅದು ನೆಕ್ಸ್ಟ್ ಅಪ್ಲೇಟ್ ಸ್ಟೇಜ್ಗೂ ಹೋಗಿ ಇತ್ಯರ್ಥ ಆಗಿ ಆ ಒಂದು ಟರ್ಮ್ ಒಳಗಡೆ ಅದು ತೀರ್ಮಾನ ಆಗ್ಬಿಟ್ರೆ ಮುಂದಿನ ವರ್ಷ ಸುಳ್ಳು ಹೇಳೋನ್ಗೆ ಎಚ್ಚರಿಕೆ ಆಗತ್ತೆ. ಅಷ್ಟೇ ಮಾಡಬಾರ್ದು. 5 ವರ್ಷನೋ 10 ವರ್ಷನೋ ಅವ್ನ್ ಕಂಟೆಸ್ಟ್ ಮಾಡಂಗಿಲ್ಲ, ಅವನೇ ಆಗ್ಲಿ ಅವ್ನ ಮಕ್ಳೇ ಆಗ್ಲಿ ಅಂತ ಹಾಕ್ಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಂಟೆಸ್ಟ್ ಮಾಡಂಗಿಲ್ಲ. ಹಂಗಾದಾಗ ಮಾತ್ರ ಏನಾದ್ರು ಬರುತ್ತೆ. ಅದರ್ವೈಸ್ ಯು ಸಿ ವಾಟ್ ಹ್ಯಾಪನ್ಡ್ ಇನ್ ಬಿಹಾರ್. ಐ ಲೂಸ್ ಬಿಕಾಸ್ ಆಫ್ ದಿ PC Act. I make my wife as the CM candidate and get her elected. And when she gives the interview to the media, she asks, ಅವನು ಮೀಡಿಯಾದವ್ನು ಕೇಳ್ತಾನೆ ಏನ್ ಹೇಳ್ಬೇಕು ಅಂತ, ಪಕ್ಕದಲ್ಲಿ ಕೂತಿರ್ತಾನೆ, ಅಜ್ಜಿ ಕ್ಯಾ ಬೋಲ್ನಾ. We have all witnessed this. Democracy. And this is the reality in every Gram Panchayat today. Husband will be standing, ಇದಕ್ಕೆ ಸೈನ್ ಹಾಕ್ಬೇಡ ಅಂತ. So women empowerment is only hearing the husband who is just behind him, participating in all meetings. And she is only ಇಲ್ಲ ಬಟ್ಟತ್ತು, ಇಲ್ಲಿ ಒತ್ಬೇಡ, ಇಲ್ಲಿ ಸೈನ್ ಹಾಕು. Is this what the real empowerment? ಹೆಬ್ಬೆಟ್ ಹಾಕೋರ್ನ ಬೋರಮ್ಮ ಅಂತಲೋ ಬೋರಣ್ಣ ಅಂತಲೋ ಬರ್ಸೋದು ಲಿಟ್ರೇಸಿ ಅಲ್ಲ. ಅವ್ರ ಆ ಬೋರಣ್ಣ ಅಂತ ತಪ್ಪಾಗಿ ಬರೀದೇ ಇದ್ರು ಪರವಾಗಿಲ್ಲ, ವಿಷಯ ತಿಳ್ಕೊಂಡ್ರೆ ಸಾಕು, ನಾನ್ ಮಾಡ್ತಿರೋದು ಸರಿನೋ ತಪ್ಪು ಅಂತ. ಶಾರ್ಟ್ ಇಶ್ಯೂ ಇರೋದು, ನೀವು ಅಷ್ಟೊಂದೆಲ್ಲ ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ನೌ ದಟ್ ದಿ ರಿಟನ್ ಸ್ಟೇಟ್ಮೆಂಟ್ ಈಸ್ ಫೈಲ್ಡ್ ವೇರ್ ದೇ ಸೇ ದಟ್ that you are present very much and it is only with regard to the postal ballot, nothing more. ಇಷ್ಟೆಲ್ಲ ಏನು ಅದ್ರಲ್ಲಿ ಇನ್ನೇನು ಮಾಡೋದೇ ಬೇಕಾಗಿಲ್ಲ. If you make an application, I'll direct the election commissioner, who is the return officer,
returning officer and that whoever is representing the election commission to place the postal ballots on record before the court. You can count yourself and matter can be disposed of. That is the easiest way that can be done here. If both of you agree, I'll do that. We'll have a counting here. How many postal ballots? About 200 and odd, no? 301. Correct. Those are the only 301 to be taken into consideration. So those 301 rejected postal ballot, we will place it before the court. You can personally, your client can also come. In your presence, it can be re-looked into, and if any of the postal ballots are to be worked out, that can be taken into consideration. What is the total margin between? 100. ಇಟ್ರೆ ನೀವು ಸರಿ ಆಗತ್ತೆ ವಿವೇಕ್ ರೆಡ್ಡಿ ಅವರೇ. ನಿಮ್ಮ ಎಲ್ಲ 301 ನಾನೀಗ ಅಲೋ ಮಾಡಿದ್ರು ರಿಜೆಕ್ಷನ್ ಅನ್ನ ಇಂಪ್ರಾಪರ್ ಅಂತ, ಯು ವಿಲ್ ನಾಟ್ ವಿನ್. ಇರೋದು ಒಂದೇ ಇಶ್ಯೂ ಈಗ. ಯಾವ ಪೋಸ್ಟಲ್ ಬ್ಯಾಲೆಟ್ಸ್ ಅವ್ರ ಫೇವರ್ ನಲ್ಲಿ ಹೋಗಿದೆ, ವಿಚ್ ಹ್ಯಾಸ್ ಟು ಬಿ ವಿಚ್ ಆಟ್ ಟು ಹ್ಯಾವ್ ಬಿನ್ ರಿಜೆಕ್ಟೆಡ್ ಅನ್ನೋದು ನೀವು ಸ್ಪೆಸಿಫೈ ಮಾಡಬೇಕು. ನಿಮ್ಮ ಆ ಮೆಟೀರಿಯಲ್ ಪರ್ಟಿಕ್ಯುಲರ್ ತಮ್ಮ ಪ್ಲೀಡಿಂಗ್ಸ್ ಅಲ್ಲಿ ಇಲ್ಲ. ಅದಕ್ಕೆ ನಾನೇನ್ ಹೇಳಿದೆ ತಮ್ಗೆ, ಎಲ್ಲ ಪೋಸ್ಟಲ್ ಬ್ಯಾಲೆಟ್ಸ್ ತರ್ಸೋಣ. ನಿಮ್ ಪರವಾಗಿ ರಿಜೆಕ್ಟ್ ಆಗಿದೆಯೋ, ಅವ್ರ ಪರವಾಗಿ ರಿಜೆಕ್ಟ್ ಆಗ್ಬೇಕಾದ ಅವ್ರ ಪರವಾಗಿ ಕೊಟ್ಬಿಟ್ಟಿದಾರೋ ಅದನ್ನ ಇಟ್ಕೊಳ್ಳೋಣ. ಹಾಲು ನೀರು ಇದಕ್ಕೇನ್ ಮಹಾ ದೊಡ್ಡ ಎಕ್ಸರ್ಸೈಸ್ ಬೇಕಾಗಿದೆ. ಇಲ್ಲಿ ಪ್ರೊಡ್ಯೂಸ್ ಮಾಡ್ಬಿಡ್ಲಿ ಅಷ್ಟೂನು. ಇವಾಗ ಬೋತ್ ಆಫ್ ಯು ಸಿಟ್ ಟುಗೆದರ್, ನಿಮ್ಗೂ ಗೊತ್ತಾಗತ್ತೆ, ಅವ್ರಿಗೂ ಗೊತ್ತಾಗತ್ತೆ. ನಿಮ್ ಸಮ್ಮುಖದಲ್ಲಿ ಎಲ್ಲಾನು ಒಂದಿನ ಒಂದು ಆಫ್ಟರ್ನೂನ್ ಐ ವಿಲ್ ಹ್ಯಾವ್ ಇಟ್. ಮ್ಯಾಟರ್ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ 70, 80, ವಾಟ್ ಎವರ್ ಇಟ್ ಇಸ್. Now that 380, what he says is, some of the postal ballots which ought to have been rejected had been counted in your favor anta. That cannot be another 300, you see. Total number of ballots, postal ballots na ಲೆಕ್ಕಾಚಾರ ತಕೊಂಡು ರಿಜೆಕ್ಟೆಡ್ na one ಕಡೆ separate ಮಾಡ್ಬಿಟ್ರೆ, to that extent we can straight away work it out. Now let him go through all those 300, and if it is a case for any of the postal ballots to be considered, ಅದನ್ನ ಸಪರೇಟ್ ಮಾಡಿ. ಪರ್ಸೆ ರಿಜೆಕ್ಟ್ ಆಗೋತದಿತ್ತು ಅಂತಂದ್ರೆ ರಿಜೆಕ್ಟ್ ಆಗೇ ಬಿಡುತ್ತೆ. ಸೊ ಅಲ್ಲಿಗೆ 301 ಯಾವ್ದು ರಿಜೆಕ್ಟ್ ಆಗಿದೆಯೋ ಅದರಲ್ಲಿ 2 ಬೈಫರ್ಕೇಶನ್ ಆಯ್ತು, ಅದನ್ನ ಒಂದ್ ಕಡೆ ಗಿಡೋಣ. ಇನ್ ನೆಕ್ಸ್ಟ್ postal ballots which is ought to have been rejected as per the petitioner and counted in your favor, that lot we will take it out. ಅದನ್ನ ತಗೊಂಡು ನಿಮ್ ಪರವಾಗಿ ನೋಡೋಣ. ಅದಕ್ಕೆ ನಾನು ಅವ್ರನ್ನ ಸ್ಪಷ್ಟವಾಗಿ ಕೇಳಿದೆ, ವಿಚಾರ ದೋಸ್ ಅಂತ. ಅದು ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ಲ್ಯಾಕಿಂಗ್ ಇದೆ. ಸೊ ನೀವು ಒಂದು ಅಪ್ಲಿಕೇಶನ್ ಹಾಕಿ, ಅವರು ಒಂದು ಅಪ್ಲಿಕೇಶನ್ ಹಾಕ್ಲಿ. ಆಲ್ ರೈಟ್, ಐ ವಿಲ್ ಆಲ್ಸೋ ಪುಟ್ ದಿಸ್ ಕ್ವಶನ್, ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಪೋಸ್ಟಲ್ ಬ್ಯಾಲೆಟ್ಸ್? 2000 and odd. ಆ 2000 and odd ಅಲ್ಲಿ ಕ್ಲಿಯರ್ ಆಗಿ ನಿಮ್ ಪರವಾಗಿರೋದು, ಕ್ಲಿಯರ್ ಆಗಿ ಅವ್ರ ಪರವಾಗಿರೋದನ್ನ ತೆಗೆದಾಕ್ಬೇಡ. ಅದನ್ನ ತೆಗೆದಾಕ್ಬಿಟ್ರೆ ಅದ್ರ ಮೇಲೆ ತಕರಾರಿಲ್ಲ. ತಕರಾರಿಲ್ಲ ಅಷ್ಟರ ಮಟ್ಟಿಗೆ. ರೀಕೌಂಟಿಂಗ್ ಪ್ರಶ್ನೆ ಬರ್ತಾ ಇಲ್ಲ ನಾನು. ತಕರಾರು ಇಲ್ದೇ ಇರೋದನ್ನ ಹೊಟ್ಟೋಗ್ಬಿಡುತ್ತೆ. ಸೊ ತಕರಾರು ಡಿಸ್ಪ್ಯೂಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ ಅಷ್ಟನ್ನೇ ಲೆಕ್ಕಾಚಾರಕ್ಕೆ ತೆಗೆದುಕೊಂಡು ಕಣ್ಣಲ್ಲಿ ನೋಡ್ಬಿಡ್ಲಿ ಅವರು. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ದಿ ಜುಡಿಷಿಯಲ್ ಟೈಮ್ ಆನ್ ಅನ್ವಾಂಟೆಡ್ ಥಿಂಗ್ಸ್. ಈ ಎಕ್ಸರ್ಸೈಸ್ ಮಾಡಿ ಮುಗಿಸ್ಬಿಟ್ರೆ ಮುಗ್ದೇ ಹೋಯ್ತು. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. I'll permit you. I'll get those postal ballots here which are in dispute. Go through that. Whatever the number they want. ಅದು ಫಸ್ಟ್ ಮುಗಿಸ್ಬಿಡ್ಲಿ ಎಕ್ಸೈಸ್. ಆಮೇಲೆ ಬೇಕಾದ್ರೆ ನಿಮ್ದು ಅದ್ಯಾವ್ದು ನಿಮ್ ಫೇವರ್ ನಲ್ಲಿ ಬಂತು ಅನ್ನೋದನ್ನ ಅವ್ರು ಹೇಳಿ, ಮೆಟೀರಿಯಲ್ ಪರ್ಟಿಕ್ಯುಲರ್ಸ್ ಅದನ್ನು ತರಿಸಿ ನೋಡ್ಬಿಟ್ರೆ ಆಯ್ತು. See, ಅವ್ರಿಗೆ there is a set of rules for accepting or rejecting. With that set of rules on one hand, and the postal ballots on the other hand. ನೀವು ಯಾರು ಕೌಂಟ್ ಮಾಡಿದ್ರೆ ನಾನು ಕೋರ್ಟ್ ಆಫೀಸರ್ ಹತ್ರ ಕೌಂಟ್ ಮಾಡಿಸ್ಬಿಡ್ತೀನಿ. ಹಾಫ್ ಎನ್ ಅವರ್ ಜಾಬ್ ಅಲ್ವಾ ರೆಡ್ಡಿ ಅವರೇ? ಯಾರಿಗಾರು ಗೊತ್ತಾಗುವಂತದ್ದೇನ ಅದನ್ನ. ಎಲ್ಲಾರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತಾಪತ್ರ ಇದ್ರೆ ಅದನ್ನ ನೋಡೋದಷ್ಟೇ. ಅದರ್ವೈಸ್ ಅದಷ್ಟ್ರ ಮಟ್ಟಿಗೆ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್ ಇನ್ ದಿ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡು. ಈಚ್ ವೋಟ್ ಮ್ಯಾಟರ್ಸ್ ಎ ಲಾಟ್. ಅದನ್ನ ಮಾಡೋಣ. ಒಂದು ಭಾಗ ಉಳ್ಕೊಳ್ಳುತ್ತೆ.
If the returning officer is the whole and soul, there is no scope for any election petition. So that particular point, we'll have to give the margin to him. We'll give it. We'll give it. While so accepting the rejected ballot, you will definitely have a say. ಅದು ಡಿಸ್ಪ್ಯೂಟೆಡ್ ಬ್ಯಾಲೆಟ್ ಆಗುತ್ತೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ. Assuming that all those 380 is to be 308 or whatever it is that is to be counted also, only the margin matters. Your candidature will never get affected by that. Only margin matters. Now the second argument for which your friend has already understood the mind of the court and is trying to say is, okay sir, 308 is one aspect. That is gone in favor of the election. ಅನ್ನೋದನ್ನ ಹೇಳ್ಬೇಕದು, ಅದಿಲ್ಲ. ಅದರಿಂದ ನಾನು ಅದು ತಗೊಳಕ್ಕಾಗಲ್ಲ. ಸೊ ಈ ಡಿಸ್ಪ್ಯೂಟೆಡ್ ಮಾತ್ರ ತಗೊಳ್ಳೋಣ. ಅದೊಂದು ರೌಂಡ್ ಆಗ್ಲಿ, ಒಂದು ಎಕ್ಸರ್ಸೈಸ್ ಆಗ್ಲಿ. ಡ್ರಾಫ್ಟ್ ಇಶ್ಯೂ ಕೊಡೋದ್ರ ಜೊತೆಗೆ ಐದರ್ ಆಫ್ ಯು ಆರ್ ಬೋತ್ ಆಫ್ ಯು ಆರ್ ಜಾಯಿಂಟ್ಲಿ file an application to get those things summoned here, the postal ballots. We'll ask the authorities to produce the postal ballots before this court for the purpose of inspection, and on that day itself it can be re-looked into. May not be exactly using the word recounting. That's why what we do is, may not exactly the recounting. Have a look at it. Even otherwise evidence ಅಲ್ಲಿ ನೀವು ಕೇಳಿದ್ರೆ ತರಲೇಬೇಕಲ್ವಪ್ಪ, ನಾವು ನೋಡ್ಲೇಬೇಕಲ್ಲಪ್ಪ, ಅದನ್ನ ಈಗಲೇ ಮಾಡ್ಬಿಟ್ರೆ ಒಂದ್ ಸ್ಟೇಜ್ ಮುಗ್ದೋಗುತ್ತೆ. I think we'll be first in the nation to pass an order in the very same election year. Dispute could be settled. ಆ ಗ್ರೌಂಡ್ಸ್ ಎಲ್ಲ ಇದೆ, ಅವೆಲ್ಲ ಹಾಕ್ಬೇಕು ಅಂತ ಹಾಕಿದ್ದಾರೆ. ಕ್ರಕ್ಸ್ ಆಫ್ ದಿ ಮ್ಯಾಟರ್ಗೆ ನಾನು ಬಂದ್ಬಿಟ್ಟು ಅದೆಲ್ಲ ನೀವು ಹೇಳಿದ್ದೀರಿ, ನಾವು ಅದೆಲ್ಲ ಬರಿಬೇಕು ಅಂತ ಬರ್ದಿರ್ತೀರಿ, ನಾನು ಎಲ್ಲ ನೋಡಿದ್ದೀನಿ. ಒಳ್ಳೆ ಚೆನ್ನಾಗಾಯ್ತಲ್ಲ. ರಿಸಲ್ಟ್ ವುಡ್ ನಾಟ್ ಹ್ಯಾವ್ ಬಿನ್ ಅನೌನ್ಸ್ಡ್. ನಂಬರ್ ಆಫ್ ವೋಟ್ಸ್, actual franchise that has, no sir, actual number of votes that has been exercised by the franchise and the total number of votes counted are tallied, and thereafterwards your agent has signed and your candidate has signed. Don't say all those things before this court. Sir, you are representing an elected, no, please. You are representing a person who contested the election, who signed the necessary declaration after the counting, after having been satisfied not only by himself, but also the agent that has been duly appointed by your party. So there is a sanctity for all that. ನೀವು ಅವತ್ತಿನ ದಿವಸ ನಂಬರ್ ಆಫ್ ವೋಟ್ಸ್ ಕಾಸ್ಟೆಡ್, ನಂಬರ್ ಆಫ್ ವೋಟ್ಸ್ ಇನ್ವ್ಯಾಲಿಡ್ ಅಥವಾ ನೋಟ್ ಅನ್ನೋ ಏನೋ, number of votes secured by the candidate, number of votes secured by the candidate number 2, and so on and so forth, ultimately tallied. 17,033 ಅಂದ್ರೆ 17,033 ಟ್ಯಾಲಿ ಆಗೋಗಿದೆ. ಅದ್ರಲ್ಲೇನೋ ಪ್ರಶ್ನೆ ಇಲ್ಲ. ಆ ಪ್ರಶ್ನೆ ಎಲ್ಲ ಇಲ್ಲೆಲ್ಲ ಬರಲ್ಲ. ಆ ತರ ಎಲ್ಲ ಕೇಳೋ ಪ್ರಶ್ನೆ ಇಲ್ಲ. That's exactly what I'm telling him. So ಅವೆಲ್ಲ ಯಾವ್ದೋ ಮಾಡ್ಲಿಲ್ಲ, ಅವೆಲ್ಲ ಮಾಡಿಲ್ಲ, ಎಲ್ಲ ಬಿಟ್ಬಿಡ್ಬೇಕು. Such grounds will be tackled by the court with all seriousness, and if necessary, such practices, such grounds taking frivolous in nature will also be properly dealt by imposing the suitable cost. Let your client be aware of it. See, I am not saying, you will not be. Your client be aware of it. If he wants to urge such grounds, pleading is different. Urging it before the court, no, please. You can plead, sir. There is no bar for pleading it. But if it ultimately found to be a frivolous one, waste of time of the court, it will be dealt with all seriousness, is what I am trying to tell you. So ಅದನ್ನ ತಮ್ಮ ಕಕ್ಷಿಗಾರರಿಗೆ ತಿಳಿಸಿ ಸರಿಯಾದ ರೀತಿಯಲ್ಲಿ ಯಾವುದನ್ನ ಅರ್ಜಿ ಮಾಡಬೇಕು, ಯಾವುದನ್ನ ಬಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು. ಅದಾದ್ಮೇಲೆ ಅವರು ಇಲ್ಲ ಮಾಡ್ಕೊಡಿ ಸರ್, ನಮ್ಗೆ ನೋಡ್ಲೇಬೇಕು, ನಮ್ಗೆ ಆ ಗ್ರೌಂಡ್ ಮೇಲೆ ಆನ್ಸರ್ ಬೇಕು ಅಂದ್ರೆ ಬರೆಯೋಣ. ಭಯವೇ ಏನಾದ್ರು ಭಯವೇ ಅದನ್ನ ಡೀಲ್ ಮಾಡೋದಕ್ಕೆ? ಎಂತದ್ದು ಇಲ್ಲ.
ಅದು ಅಲ್ಟಿಮೇಟ್ಲಿ ಅದನ್ನ ಆ ತರದ್ದು ನೀವು ತಕೊಂಡಿರ್ತಕ್ಕಂಥದ್ದು ಫ್ರಿವಲಸ್ ಅನ್ಸಿದ್ರೆ such frivolous pleas will also have to be properly shunned by imposing the necessary and actual cost. Exemplary. ಸುಮ್ನೆ ಯಾರು ಏನನ್ನ ಬಾಯಿಗೆ ಬಂದ ಕತ್ಲಲ್ಲಿ ಬಾಣ ಬಿಡೋದಲ್ಲ. ಇದು ಟಿವಿ ಇಂಟರ್ವ್ಯೂ ಅಲ್ಲ. ಅಲ್ಲಿ ಬೇಕಾದ್ ಹೇಳ್ಕೋಬಹುದು ನೀವು. ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ಹಾಕಿದ್ದಾರೆ ನೋಡಿ ಇದರಲ್ಲಿ ಬಾಂಬೆ ಹೈಕೋರ್ಟ್ ನಲ್ಲಿ 100 ಕೋಟಿಗೆ ಹಾಕಿದ್ದಾರೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಕೋರ್ಟ್ ಫೀ ಅಲ್ಲಿ ಅಷ್ಟೇನೆ ಅದಕ್ಕೋಸ್ಕರ ಹಾಕಿದ್ದಾರೆ. ಹಿಂದೆ ಇಲ್ಲೂ ಹಾಕಿದ್ರು ನಮ್ಮ ಸಿಟಿ ಸಿವಿಲ್ ಕೋರ್ಟ್ ನಗಡೆಗೆ. ಅವರು ಇವರು ದಟ್ ಅಡ್ವೊಕೇಟ್ ಅಂಡ್ ಪೊಲಿಟಿಷಿಯನ್ ಅವರು ವಾಟ್ ಇಸ್ ದಟ್ ತಮಿಳ್ನಾಡು ಮ್ಯಾನ್ he has filed against Jayalalitha. I think after death of Jayalalitha the suit has been abated. Is an advocate party in person argument ಮಾಡ್ತಾರಲ್ಲ. What is his name? Subramanya Swamy. He had filed a suit. He had come and argued in party in person before the civil court, Kotal number 15. ವೆಂಕಟರಾವ್ ಕೇಳಿದ್ರು, ಇದರಲ್ಲಿ ಒಂದ್ ಇಶ್ಯೂ ಬರುತ್ತಲ್ಲ ಮಿಸ್ಟರ್ ಸ್ವಾಮಿ ಅಂದ್ರು. ಏನು ಅಂದ್ರು? ನಿಮ್ ಮಾನ ಮೊದ್ಲೆಷ್ಟಿತ್ತು ಈಗ ಎಷ್ಟು ಹೋಯ್ತು ಅಂತ. ಡಿಫಮೇಶನ್ ಅಲ್ಲಿ ಅದೇ ತಾನೆ, ಮೆಷರ್ಮೆಂಟ್ ಇಲ್ವಲ್ಲ. ಸೊ ಇಟ್ಸ್ ಎಸ್ಟಿಮೇಟೆಡ್ ಡ್ಯಾಮೇಜ್ ತಾನೆ. ಸೊ ಕೋರ್ಟ್ ಫೀ ಮೇಲೆ ಫಸ್ಟ್ ಕ್ವಶನ್ ಇದ್ದಿದ್ದು ಅವಾಗ ಎಷ್ಟು ಕೊಡ್ತೀರಾ ಅಂತ. You see, those are all the issues. If you go by strict rules of pleadings, ಇದೇ ಬರೋದು. ಅದ್ರ ಮೇಲೆ ಏನೋ ಆಯ್ತು, ಪ್ರಿಲಿಮಿನರಿ ಇಶ್ಯೂ ಅಂತ ಆಯ್ತು, ಹೈಕೋರ್ಟ್ ಬಂತು, ವಾಪಸ್ ಹೋಯ್ತು, ಏನನ್ನ ಆಯ್ತು, ಕೊನೆಗೆ ಬೈ ಡೆತ್ ಆಫ್ ದಿ ಡಿಫೆಂಡೆಂಟ್ ಐ ಥಿಂಕ್ ಇಟ್ ಹಸ್ ಕಮ್ ಟು ಎನ್ ಎಂಡ್. ದಿ ಕಾಸ್ ಹಸ್ ಕಮ್ ಟು ಎನ್ ಎಂಡ್. ಮೆನಿ ಡಿಫಮೇಷನ್ ಕೇಸಸ್ ವಿಲ್ ರೀಚ್ ದಟ್ ವೇ. ಮೆನಿ, ಮೋಸ್ಟ್. ಸೊ ಆತರ ಎಲ್ಲ ಏನೇನೋ ಹೇಳೋದಲ್ಲ. ಅವ್ರು 100 ಕೋಟಿಗೆ ಹಾಕ್ಬಿಟ್ಟಿದ್ದಾರೆ ಟಿವಿ ಇಂಟರ್ವ್ಯೂನಲ್ಲಿ. ಯಾರೋ ಇವರು ಯಾರು ಬಾಂಬೆನಲ್ಲಿ ಇರ್ತಕ್ಕಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ಯುವರ್ ಪಾರ್ಟ್ ಬಿಜೆಪಿ ರೀಸೆಂಟ್ಲಿ ಕಿರೀಟ್ ಸೋಮಯ್ಯ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಇಟ್ ಇಸ್ ಮಿಸ್ಟರ್ ಕಿರೀಟ್ ಸೋಮಯ್ಯ ಹೂ ಹ್ಯಾಸ್ ಫೈಲ್ಡ್ ಎ ಕೇಸ್ 100 crores ಅಗೇನ್ಸ್ಟ್ ದಟ್ ಟಿವಿ ಚಾನೆಲ್ ಅಂಡ್ ದಟ್ ಯಾರು ಕರೆಸ್ಪಾಂಡೆಂಟ್ ಅವ್ರ ಮೇಲೆ ಇರುತ್ತೆ ಕೇಸು. ಎಲ್ಲ ಲಕ್ಸುರಿಯಸ್ ಲಿಟಿಗೇಷನ್ಸ್. Election petition is not a luxurious litigation. We are spending lot of time, public time and money. So ತಾವು ಅರ್ಜಿ ಮಾಡಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಪುಟಿಂಗ್ ಯು ಆನ್ ಗಾರ್ಡ್ ಬಿಕಾಸ್ ವಿ ಆರ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಆಫ್ ಫ್ರೇಮಿಂಗ್ ದಿ ಇಶ್ಯೂಸ್. ತಾವು ನೋಡ್ಕೊಂಡು ಅದನ್ನೆಲ್ಲ ಹೇಳ್ಕೊಳ್ಳಿ. ಆ ಇಶ್ಯೂ ಸರ್ವೈವ್ ಆಗುತ್ತಾ, ಅದಕ್ಕೆ ಸರ್ವೈವ್ ಮಾಡ್ಬೇಕಾದ್ರೆ ನನಗೆ ಇರಬೇಕಾದಂತ ಮೆಟೀರಿಯಲ್ ಇದೆಯಾ, ಅದನ್ನ ಹೆಂಗ್ ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ತೀನಿ, ಅವೆಲ್ಲ ತಾವು ನೋಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ? ತಾವು ನೋಡ್ಕೊಂಡು ತಮ್ಮ ಕಕ್ಷಿಗಾರರು ತಿರ್ಗಾ ಇಚ್ಛೆ ಪಟ್ರೆ ಅದನ್ನ ಒಂದು ಇಶ್ಯೂ ತೆಗೆದುಕೊಳ್ಳೋಣ. ಅಂಡ್ ಅಲ್ಟಿಮೇಟ್ಲಿ ಇಫ್ he fails, he has to meet the cost, that's all. And cost will not be 100,000. 100 ರೂಪಾಯಿ 1000 ರೂಪಾಯಿನಲ್ಲೆಲ್ಲ ಕಾಸ್ಟ್ ಹಾಕೋ ಕಾಲ ಹೊರಟೋಯ್ತು. ದಿ ಕೋರ್ಟ್ಸ್ ಆರ್ ನೌ ಟು ಇಂಪೋಸ್ ಸಚ್ ಕಾಸ್ಟ್ ವೇರ್ ಬೈ ಇಟ್ ಶುಡ್ actually meet the contingency where such people are again debted to approach the court with such frivolous pleas in future. ಅದನ್ನ ತಿಳ್ಕೋಬೇಕು. ಅರೇ ಇರ್ಲಿ, ಇವ್ರಾರು ಇರ್ಬೋದು, ಅವ್ರಾರು ಇರ್ಬೋದು. ಇಂತಹ ಏನೋ ಒಂದು ಹಾಕೋಣ ಕೋರ್ಟ್ ಒಂದಿರ್ಲಿ, 4-5 ವರ್ಷ ಇರ್ಲಿ ಅನ್ನೋ ಭಾವನೆ ತಪ್ಪು. ಟೈಮ್ ಹ್ಯಾಸ್ ಕಮ್ ವೇರ್ ದಿ ಜುಡಿಷಿಯರಿ ಹ್ಯಾಸ್ ಟು ಆಕ್ಟ್ and repose the confidence in the minds of the general public that such petitions will also be disposed of well within a reasonable time where the public memory is still green. In fact, timeline ಕೊಟ್ಟಿರೋದು ಎಲೆಕ್ಷನ್ ಪೆಟಿಷನ್ಸ್ ತೀರ್ಮಾನ ಮಾಡೋದಕ್ಕೆ ಅದೇ ಉದ್ದೇಶ. ಇದೆಲ್ಲ ಪಾರ್ಟ್ ಆಫ್ ಎಲೆಕ್ಷನ್ ಪೆಟಿಷನ್ ಅಲ್ಲಿ ಬರ್ಬೇಕಾಗುತ್ತೆ. ಅದನ್ನೆಲ್ಲ ತಗೊಂಡು ನನ್ನ ಕಡೆ ಬಡಿಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಅವೆಲ್ಲ ಏನು ಬರೆಯಕ್ಕೆ ಅವಕಾಶ ಇಲ್ಲ ನನ್ಗೆ. ಇನ್ಯಾವುದಾದ್ರು ಪ್ರಕರಣದಲ್ಲಿ ಬರೆಯೋಣ. ಸೊ ಇದನ್ನ ತಾವು 9ನೇ ತಾರೀಕು ಹಾಕಿ ವಿಲ್ ಅಂಡ್ ವೈ ಐ ಟೋಲ್ಡ್ ಯು ವೈಲ್ ಗಿವಿಂಗ್ ದಿ ಡ್ರಾಫ್ಟ್ ಇಶ್ಯೂಸ್ ಈಸ್, ತಾವು ತಮ್ಗೆ ಮೆರಿಟ್ ಇರ್ತಕ್ಕಂಥ ಪಾಯಿಂಟ್ ಬಗ್ಗೆ ಖಂಡಿತವಾಗಿ ಈ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ಅಥವಾ ಅದನ್ನ ಪ್ಲೇಸ್ ಮಾಡಿ ನಾವು ಕೂಡ ಕನ್ಸಿಡರ್ ಮಾಡೋಣ. ಎಲ್ಲ ಎವಿಡೆನ್ಸ್ ರೆಕಾರ್ಡ್ ಮಾಡಬೇಕು ಅಲ್ಲೆಲ್ಲ ಮಾಡೋಣ, ಎಲ್ಲ ತೀರ್ಮಾನ ಮಾಡೋಣ. ಐ ಡೋಂಟ್ ಮೈಂಡ್ ಸಿಟ್ಟಿಂಗ್ ಎವ್ರಿ ಡೇ ಇನ್ ಎ ವೀಕ್ ಬಿಟ್ವೀನ್ 3:30 to 4:30 and finish the trial.
That is the object, sir. That is the object. ಅದಕ್ಕೆ ಮುಂಚಿತವಾಗಿ ನೋಡ್ಕೊಳ್ಳಿ. ರಿಯಲ್ ಕಾಂಟ್ರವರ್ಸಿ, ರಿಯಲ್ ಇಶ್ಯೂ, ರಿಯಲ್ ಗ್ರೌಂಡ್ ಯಾವ್ದು ಸರ್ವೈವ್ ಆಗುತ್ತೆ ಅಂತ ತಾವು ನೋಡ್ಕೊಳ್ಳಿ. ನಾನು ಸುಮ್ಮನೆ ಎಲ್ಲ ನಿಮ್ಮನ್ನ ಷನ್ ಮಾಡ್ತಾ ಇಲ್ಲ, ಬಟ್ ತಾವು ಪ್ರಾಗ್ಮ್ಯಾಟಿಕ್ ಆಗಿ ಏನು ಉದ್ಭವ ಆಗುತ್ತೆ ಇಶ್ಯೂಸ್ ಅನ್ನೋದು ತಾವು ಹೇಳಿ. ವಿಲ್ ಫ್ರೇಮ್ ಇಟ್ ಆನ್ 9th. The issues will be framed on 9th. And if you file, any one of you file or joint application or independent application to summon the disputed balance sheet, that will also be considered. That will pave the way for early disposal. Few of the matters can be worked out by exercising the power, almost like order 10, so that the gamut of the trial can be narrowed down. ಅದು ಮಾಡ್ಬಿಟ್ರೆ ಮುಗ್ದೋಯ್ತಲ್ಲ, ಮಾಡಿ. ಆಲ್ ರೈಟ್, ಈ ಲಿಸ್ಟ್ 9, 11 ಹಾಕೊಂಡೆ. ರೈಟ್.